DCM ಕ್ರಿಯೇಟ್ ಯಾರು ಮಾಡ್ತಾ ಇದ್ದಾರೆ? ಸಿದ್ದರಾಮಯ್ಯನ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಗೇಮ್ ಪ್ಲಾನ್ ಇದೆ. ಮುದ್ದಾಮ್ ಅವರು DK ಶಿವಕುಮಾರ್ ಅವ್ರನ್ನ ಟೈಟ್ ಮಾಡಬೇಕು, ಅವ್ರಿಗೆ ಯಾವುದೇ ರೀತಿಯಾದಂತ, ಯಾಕಂದ್ರೆ DCM ಒಬ್ಬರ ಆದ್ರ ಇವ್ರ ನಂತರ ಅವ್ರ ಪವರ್ ಸೆಂಟರ್ ಆಗ್ಯಾರ. ಈಗ ಪವರ್ ಸೆಂಟರ್ ನಾವು ಒಬ್ಬನೇ ಇರ್ಬೇಕಂತ ಅನ್ನೋದು ಸಿದ್ದರಾಮಯ್ಯನವರ ಒಂದು ಆಸೆ ಆಗ್ಯದ. ಸೊ ಹಿಂಗಾಗಿ ಇವನ್ ಸಿದ್ದರಾಮಯ್ಯ DK ಶಿವಕುಮಾರ್ ಅವ್ರದ್ದು ಒಂದಿಟ್ಟು ಬೇರೆ ಬೇರೆ ಆರೋಪಗಳು ಸಹಿತ, ಅಂದ್ರೆ ಈಗ ಇಡಿಗಳು ಇದ್ದದ್ದು ಬಿಟ್ಟು ಬೇರೆ ಬೇರೆ ಆರೋಪಗಳೆಲ್ಲ ಏನು ಅವ್ರ ಮೇಲೆ ಬಂದಾವ, ಅದ್ರೊಳಗ ಅವ್ರ ಪಾರ್ಟಿಯವರೇ ಮಾಡಿಸ್ತಾ ಇದ್ದಾರೆ ಇವೆಲ್ಲ. ನಾವು ಕಾನೂನು ಪ್ರಕಾರ ಏನದು ಅದು ನಡೆದದ. ಬಾಕಿ ಎಲ್ಲ ಸಿದ್ದರಾಮಯ್ಯನವರು ಬಹಳ ವ್ಯವಸ್ಥಿತವಾಗಿ ಇದನ್ನ ಒಂದು ಬಲೆ ಹೆಣದು DK ಶಿವಕುಮಾರ್ ಅವರನ್ನ ಮಟ್ಟ ಹಾಕ್ಬೇಕು ಅಂತ ತೀರ್ಮಾನ ಮಾಡಿ ಮಾಡ್ತಾ ಇದ್ದಾರೆ. ಹಿಂಗಾಗಿ ಅದ್ರ ಸಂಬಂಧ ಇದೆ, ಎಲ್ಲ ಗುದ್ದಾಟ ಇರುದು. ಆದ್ರೆ ನಾ ಹೇಳಿದ್ವಿ ಇನ್ನೂ ಅದು 2.5 ವರ್ಷ ಆಗೈತೆ ಅಂತ ಮಾಧ್ಯಮದಾಗೂ ಬಂದಿರೋದು, ನಮಗೂ ಒಳಗಿಂದ ಕಾಂಗ್ರೆಸ್ನ ಒಳಗಿನ ಸರ್ಕಲ್ದಿಂದ ಬಂದಿರುವಂತ ಮಾಹಿತಿ 2.5 ವರ್ಷ ಆದ್ಮೇಲೆ DK ಶಿವಕುಮಾರ್ ಮಾಡ್ತಾರ ಅಂತ ಹೇಳಿ. ಪವರ್ ಶೇರಿಂಗ್, ಆ ಪವರ್ ಶೇರಿಂಗ್ ಮುಂದೆ ಈಗ ಕತ್ತರಿಸ್ಬೇಕಂತ ಪ್ರಯತ್ನ ನಡೆಯುತ್ತೆ. ನಾ ಇದು ಇನ್ನೂ ಅಟ್ಲೀಸ್ಟ್ ಇನ್ನೊಂದು ವರ್ಷ ಸುಸುತ್ತರಿ ರೂಪಾಯಿ ಈಗ ಯಾಕೆ ಬಡದಾಡ್ತೀನಿ ಅಂತ ಹೇಳೋದು ಅಷ್ಟ. ಯಾಕಂದ್ರೆ ಈಗ ಸ್ವಲ್ಪ ಜನದ ಕಲ್ಯಾಣ ಗಿಲ್ಯಾಣ ಆಗ್ಲಿ, ನಮ್ಮ ಸ್ವಲ್ಪ ರಸ್ತೆ ಗಿಸ್ತೆ ಫ್ಲೈಓವರ್ ಅವು ಇವೆಲ್ಲ ಏನು ಇಂಥ ಭಾಳ ಕಡೆ ಅವೆಲ್ಲ ಆಗ್ಲಿ. ಮತ್ತೇನ 5 kg ಅಕ್ಕಿ ನೀವು ಕೊಡ್ಬೇಕು, ನಾವು ಕೊಟ್ಟಿವಿ. ಅವ್ರು ಯಾಕೆ ನಿರ್ಲಜ್ಜಿದ್ದಾರೆ ನೋಡ್ರಿ. ನಾವು ಅಕ್ಕಿ ಕೊಟ್ಟು ಅವರ ಅನ್ನ ಭಾಗ್ಯದ ಅಕ್ಕಿಲಿ ನಾವು ಅಕ್ಷತೆ ಮಾಡಿವಿ ಅಂತ ಹೇಳ್ಯಾರ. ಅಕ್ಷತೆ ಮಾಡಿದವ್ರು ಬೇರೆದವ್ರು ಬಿಡ್ರಿ, BJP ಅವರು ಅಂತವ್ರು ಹೇಳ್ಯಾರ, ನಾವು ಮಾಡಿಲ್ಲ ಅಕ್ಷತೆ. ಒಂದು ಕಾಳು ಅಕ್ಕಿ ಕೊಟ್ಟಿಲ್ರಿ, ನಾಚಿಕೆ ಮಾನ ಮರ್ಯಾದೆ ಏನು ಅವ್ರಿಗೆ. ಮತ್ತು ರಾಮ್ ಇಲ್ಲ ಅಂತ ಇವ್ರು ಹೇಳಿದ್ದಿಲ್ಲ, ರಾಮ್ ಕಾಲ್ಪನಿಕ ಅಂತ ಹೇಳಿ ಇಮ್ಯಾಜಿನರಿ ಅಂತ ಹೇಳಿದ್ದಿಲ್ಲ. ಮತ್ ಬಾಬರಿ ಮಸೀದಿಯನ್ನ ಅಲ್ಲೇ ಸ್ಥಾಪನೆ ಮಾಡ್ತೀನಿ. ಇವತ್ತಿಗೂ ಚಿದಂಬರಂ ಭಾಷಣ ಮಾಡ್ತಾರೆ. ಚಿದಂಬರಂ ಮೇಲೆ ನೀವು ಆಕ್ಷನ್ ತಗೊಂಡ್ರಿ. ಶಾಬಾನು ಕೇಸ್ದಾಗ ಯಾರು ಇದು ಮಾಡಿದ್ರು? ಕಾಂಗ್ರೆಸ್ ತಾಲಿಬಾನ್ ಆಡಳಿತ ನಡೆಸ್ತಾ ಇದೆ. ಹಿಂದೂ ನಡೆಸೋದೇ ಇವತ್ತು ನಡೆಸ್ತಾ ಇದೆ ಅಪೀಸ್ಮೆಂಟ್.